ಪ್ರಿಯಾಂಕ್ ಖರ್ಗೆ ಅವರ ಒಂದು ಹೇಳಿಕೆಯೇ ರಾಜ್ಯದಲ್ಲಿ ಬೆಂಕಿ ಹೊತ್ತಿಕೊಳ್ಳುವ ಹಾಗೆ ಮಾಡಿದೆ. ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ತಿರುಗಿ ಬಿದ್ದಿವೆ. ಇಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ, ನಿಂದನೆ ಕರೆಗಳು ಜಾಸ್ತಿಯಾಗಿ ಬರ್ತಾನೆ ಇದೆ. ಆದರೆ ಇದ್ಯಾವುದಕ್ಕೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಏನದು ಪತ್ರ? ಆ ಪತ್ರದಲ್ಲಿ ಅವರು ಮನವಿ ಮಾಡಿಕೊಂಡಿರೋದು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೆದರಿಸಿದಷ್ಟು ಎದ್ದು ನಿಲ್ತೀನಿ, ಬೆದರಿಕೆ ಹಾಕಿದಷ್ಟು ಜಾಸ್ತಿ ಮಾಡ್ತೀನಿ ಅನ್ನೋ ಥರ ಆಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ನಡೆ. ಆರ್ಎಸ್ಎಸ್ಗೆ ನಿರ್ಬಂಧಗಳನ್ನ ವಿಧಿಸಬೇಕು ಅಂತ ಹೇಳಿದ್ದಕ್ಕೆ ಬೆಂಕಿ ಹೊತ್ತಿಕೊಂಡು ಉರಿತಾಗಿರೋವಾಗ್ಲೇ ಪ್ರಿಯಾಂಕ್ ಖರ್ಗೆ ಮತ್ತಷ್ಟು ಸಿಡಿದೆದ್ದಿದ್ದಾರೆ. ತಮ್ಮ ಹೇಳಿಕೆಗಿಂತ ಹಿಂದೆ ಸರಿಯದೆ ಆರ್ಎಸ್ಎಸ್ ಮೇಲೆ ಪ್ರೀತಿ ಇರೋ ಅಧಿಕಾರಿಗಳಿಗೂ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಬರ್ತಾನೆ ಇವೆ ಬೆದರಿಕೆ ಕರೆ, ಸುಮ್ಮನಾಗ್ತಾನೆ ಇಲ್ಲ ಜೂನಿಯರ್ ಖರ್ಗೆ. ಸಿಎಂಗೆ ಮತ್ತೊಂದು ಪತ್ರ ಬರೆದ ಪ್ರಿಯಾಂಕ್ ಮನವಿ ಮಾಡಿದ್ದೇನು? ಸರಕಾರಿ ನೌಕರರಿಗೂ ವಾರ್ನಿಂಗ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ತಾಲಿಬಾನ್ ಸಂಘಟನೆ ಇದ್ದಂತೆ ನನ್ನ ಇತಿಮಿತಿಯಲ್ಲಿ ಇದ್ದಿದ್ರೆ ಆರ್ಎಸ್ಎಸ್ ಅನ್ನೇ ಬ್ಯಾನ್ ಮಾಡ್ತಾಗಿದ್ದೆ. ಆರ್ಎಸ್ಎಸ್ ಬಡವರ ಮಕ್ಕಳನ್ನ ಹಾಳು ಮಾಡ್ತಿದೆ, ಆರ್ಎಸ್ಎಸ್ ಧರ್ಮವನ್ನು ಹಾಳು ಮಾಡುವ ಕೆಲಸ ಮಾಡ್ತಾಗಿದೆ ಅಂತ ಗುಡುಗಿದ ಪ್ರಿಯಾಂಕ್ ಖರ್ಗೆಗೆ ಈಗ ಬೆದರಿಕೆ ಕರೆಗಳು ಬರ್ತಾಗಿವೆ. ಒಂದಲ್ಲ ಎರಡಲ್ಲ, ನೂರಾರು ಕರೆಗಳು ನೂರಾರು ಕಡೆಗಿಂದ ಬರ್ತಾಗಿವೆಯಂತೆ. ಇಷ್ಟೆಲ್ಲ ಆಗ್ತಾಗಿದ್ರು ಜೂನಿಯರ್ ಖರ್ಗೆ ಪುಷ್ಪರಾಜ್ ತಗ್ಗೋದೇ ಇಲ್ಲ ಅನ್ನೋ ರೀತಿ ಆರ್ಎಸ್ಎಸ್ ವಿರುದ್ಧ ಮುಗಿ ಬೀಳ್ತಾಗಿದ್ದಾರೆ. ಎಸ್, ರಾಜ್ಯದಲ್ಲಿ ಈಗ ಆರ್ಎಸ್ಎಸ್ ವಾರ್ ನಡೀತಾಗಿದೆ. ಈ ವಾರ್ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ ನವರ ಮಧ್ಯೆ ಮಾತ್ರ ಅಲ್ಲ, ಕಾಂಗ್ರೆಸ್ ಬಿಜೆಪಿಯವರ ನಡುವೆಯೂ ಆರ್ಎಸ್ಎಸ್ ಬೆಂಕಿ ಹೊತ್ತಿಕೊಂಡಿದೆ. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿದ್ದ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಈಗ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತಾಗಿದೆ. ಕೈ ನಾಯಕರು ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಿದ್ರೆ ತಪ್ಪೇನು ಅಂತ ಕೇಳ್ತಾಗಿದ್ದು, ಬಿಜೆಪಿಯವರು ಆರ್ಎಸ್ಎಸ್ ಅಂದ್ರೆ ಏನು ಅಂತ ತೋರಿಸ್ತೀವಿ ಅಂತ ಸರ್ಕಾರದ ವಿರುದ್ಧವೇ ಮುಗಿ ಬೀಳ್ತಾಗಿದ್ದಾರೆ. ಆ ಮೂಲಕ ಆರ್ಎಸ್ಎಸ್ ಬ್ಯಾನ್ ಗಲಾಟೆ ಆರದ ಕಿಚ್ಚಾಗಿ ಬದಲಾಗ್ತಾಗಿದೆ. ಆರ್ಎಸ್ಎಸ್ ಸಂಘಟನೆಯನ್ನ ಕಾಂಗ್ರೆಸ್ ಈ ಹಿಂದಿನಿಂದಲೂ ವಿರೋಧಿಸಿಕೊಂಡು ಬಂದಿದೆ. ಕೇಂದ್ರದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರೇ ಆರ್ಎಸ್ಎಸ್ ಪರಾಗಿರೋರನ್ನೆಲ್ಲ ಕಾಂಗ್ರೆಸ್ ಬಿಟ್ಟು ತೊಲಗಿ ಎಂದಿದ್ರು. ಆರ್ಎಸ್ಎಸ್ ಸಂವಿಧಾನ ಬಾಹಿರವಾಗಿದೆ, ದೇಶದಲ್ಲಿ ಆರ್ಎಸ್ಎಸ್ ಸಂಘಟನೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುತ್ತೆ ಅಂತ ರಾಹುಲ್ ವಿರೋಧಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಹ ಸಾಕಷ್ಟು ಬಾರಿ ಆರ್ಎಸ್ಎಸ್ ವಿರುದ್ಧ ಮಾತಾಡಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಒಂದು ರೀತಿ ಸಮರವನ್ನೇ ಸಾರಿದ್ದು, ಸಾಧ್ಯವಾದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ, ಇಲ್ಲವಾದ್ರೆ ತಮಿಳುನಾಡು ರೀತಿ ನಿರ್ಬಂಧವನ್ನಾದ್ರೂ ತನ್ನಿ ಅಂತ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಮನವಿ ಮಾಡಿದ್ದಾರೆ. ಅವರ ಮನವಿಯೇ ಈಗ ಭಾರೀ ಗಲಾಟೆ ಗದ್ದಲಕ್ಕೆ ಕಾರಣವಾಗಿದೆ. ಇದರ ನಡುವೆಯೇ ಪ್ರಿಯಾಂಕ್ ಖರ್ಗೆ ಈಗ ಸಿಎಂಗೆ ಮತ್ತೊಂದು ಪತ್ರ ಬರೆದಿದ್ದು, ಆರ್ಎಸ್ಎಸ್ ಸಂಬಂಧಪಟ್ಟವರಾರು ಸರ್ಕಾರದ ಭಾಗವಾಗಿ ಇರಬಾರದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾಗಿದ್ದಾರೆ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ನಿಷೇಧ ವಿಧಿಸಬೇಕು. ನಿಯಮ ಉಲ್ಲಂಘಿಸಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರ ವಿರುದ್ಧ ಶಿಸ್ತು ಕ್ರಮದ ಸುತ್ತೋಲೆ ಹೊರಡಿಸಬೇಕು. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಇಂಥದ್ದು ನಿಷಿದ್ಧ. 2021 ಕಲಂ 5(1) ಪ್ರಕಾರ ನೌಕರರು ರಾಜಕಾರಣದಲ್ಲಿ ಭಾಗವಹಿಸುವಂತಿಲ್ಲ. ಸರಕಾರಿ ನೌಕರರು ಯಾವುದೇ ಸಂಘ ಸಂಸ್ಥೆಯ ಸದಸ್ಯರಾಗಿರುವಂತೆ ಇಲ್ಲ. ಜೊತೆಗೆ ಸಂಘ ಸಂಸ್ಥೆಗಳ ಸಹಾಯಾರ್ಥ ನೆರವು ವಂತಿಗೆಯನ್ನು ನೀಡುವಂತಿಲ್ಲ. ಹೀಗಿದ್ದರೂ ಕೆಲ ಸರಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾಗಿದ್ದಾರೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು. ಮೊನ್ನೆ ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಕೊಡಬಾರದು ಅಂತ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿದ್ರು. ಅದು ಸಾಕಷ್ಟು ಸದ್ದು ಮಾಡ್ತಾಗಿರೋವಾಗ್ಲೇ, ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾಗಿರೋವಾಗ್ಲೇ ಈಗ ಅವರು ಮತ್ತೊಂದು ಪತ್ರ ಬರೆದು ಅದರಲ್ಲೂ ಆರ್ಎಸ್ಎಸ್ ಬೆಂಬಲಿತ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಆ ಮೂಲಕ ಆರ್ಎಸ್ಎಸ್ ವಿರುದ್ಧ ತಮ್ಮ ಯುದ್ಧ ನಿಲ್ಲೋದಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನ್ ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದ್ರೆ ಸಾಕು ಅಷ್ಟೇ.
ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು? ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮಗೆ. ಆಗ್ಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ. ನಾನು ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್ ಆಗ್ತಾರೆ. ಸರಕಾರಿ ನೌಕರರು ಸರಕಾರದ ನಿಯಮಗಳನ್ನ ಪಾಲಿಸಲೇಬೇಕು. ಇದು ನಿಯಮವೂ ಹೌದು. ನಾನೇನು ಹೊಸದಾಗಿ ರೂಲ್ಸ್ ಮಾಡಿ ಅಂತ ಹೇಳ್ತಾಗಿಲ್ಲ. ಆಲ್ರೆಡಿ ಇರೋ ನಿಯಮಗಳನ್ನೇ ಪಾಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ನಾನು ಪತ್ರ ಬರೆದಿದ್ದೇನೆ. ವೈಯಕ್ತಿಕವಾಗಿ ಆಸೆ ಇದ್ರೆ ನೌಕರಿ ಬಿಟ್ಟು RSS ಸೇರಿಕೊಳ್ಳಲಿ. ಸರಕಾರದಿಂದ ಸಂಬಳ ತಗೊಂಡು ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. RSS ಆಗ್ಲಿ ತಾಲಿಬಾನಿ ಆಗ್ಲಿ ಯಾರು ಶಾಲೆಗಳಲ್ಲಿ ಅವಕಾಶ ಕೊಡಬಾರದು ಅಂತ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಗುಡುಗಿದ್ದಾರೆ. ಸರಕಾರಿ ನೌಕರರು ಯಾವುದೇ ಪಕ್ಷದ ಸದಸ್ಯನಾಗಿರುವುದಿಲ್ಲ, ಆಗುವಂತೆಯೂ ಗೆಲ್ಲುವಂತೆ. ಆದರೂ ಕೆಲವರು RSS ಚಟುವಟಿಕೆಗಳಲ್ಲಿ ಸರಕಾರಿ ನೌಕರರು ಭಾಗಿಯಾಗ್ತಿದ್ದಾರೆ. ಕೆಲ ಸಂಘ ಸಂಸ್ಥೆಗಳಿಗೆ ಸರಕಾರಿ ನೌಕರರು ದೇಣಿಗೆ ನೀಡುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಈ ಪತ್ರವು ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾಗಿದೆ. ಪ್ರಿಯಾಂಕ್ RSS ಬಗ್ಗೆ ಮಾತಾಡೋದು ಯಾಕೆ? ಅವರಿಂದ ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ದಾರೆ. ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಾನೆ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. RSS ಅಂತ ಇನ್ನೆರಡು ವರ್ಷ ಇಲ್ಲ. ನೀವು ನಿಮ್ಮ ಯೋಗ್ಯತೆಗೆ ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. ಸರಕಾರಿ ಆವರಣ ಸ್ವತ್ತುಗಳ ಬಳಕೆಯಲ್ಲಿ ಖಾಸಗಿಯವರ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಮಾಡಲಾಗಿದೆ. ಇಂಥದ್ದೊಂದು ಹೊಸ ನಿಯಮ ಜಾರಿಗೆ ತರಲು ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ. RSSನ ಹೆಸರು ಉಲ್ಲೇಖಿಸದೆ ನಿಯಮ ಜಾರಿಗೆ ಮುಂದಾಗಿರೋ ಸರ್ಕಾರ RSS ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ RSSಗೆ ಅಂಕುಶ ಹಾಕಲು ಮುಂದಾಗಿದೆ. RSS ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೆ ಅನ್ವಯವಾಗುವಂತೆ ಹೊಸ ನಿಯಮಗಳನ್ನ ಜಾರಿಗೆ ತರಲು ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಮಾಡಿದ್ದವನು ಅರೆಸ್ಟ್. ಸೊಲ್ಲಾಪುರದಲ್ಲಿ ದಿನೇಶ್ ಎಂಬ ವ್ಯಕ್ತಿಯ ಬಂಧನ. RSS ವಿರುದ್ಧ ತಿರುಗಿ ಬಿದ್ದಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಹಿಂದೂ ಸಂಘಟನೆಗಳು ಸಮರ ಸಾರಿವೆ. RSS ಪರವಾಗಿ ಕ್ಯಾಂಪೇನ್ ಸಹ ಆಗ್ತಾಗಿದೆ. ಮತ್ತೊಂದ್ ಕಡೆ ಪ್ರಿಯಾಂಕ್ ಖರ್ಗೆಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾಗಿವೆ. ಆದರೂ ಪ್ರಿಯಾಂಕ್ ತಲೆ ಕೆಡಿಸ್ಕೊಳ್ತಾಗಿಲ್ಲ. ಸದ್ಯ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿರೋ ವ್ಯಕ್ತಿಗಳ ಹಿಡಿಯಲು ಪೊಲೀಸರು ಮುಂದಾಗಿದ್ದು, ಅದಾಗಲೇ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದು ದಾನಪ್ಪ ನರೋನ್ ಎಂಬ ವ್ಯಕ್ತಿ. ಪ್ರಕರಣದ ಸಂಬಂಧ ಸೊಲ್ಲಾಪುರ ಮೂಲದ ದಿನೇಶ್ ನರೋಣಿಯನ್ನ ಬಂಧನ ಮಾಡಲಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಫೋನ್ ಕರೆ ಮಾಡಿದ ಬಳಿಕ ಸೊಲ್ಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ ದಿನೇಶ್ ತಲೆ ಮರೆಸಿಕೊಂಡಿದ್ದ. ಹೀಗಾಗಿ ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮಾರ್ಕೆಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾಗಿದ್ದಾಗಿ ದಿನೇಶ್ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ಮಾರಾಟಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಾಗಿದ್ದಂತೆ ಸದ್ಯ ಬೆದರಿಕೆ ಹಾಕಿದ್ದವರನ್ನ ಅರೆಸ್ಟ್ ಮಾಡಲಾಗ್ತಾಗಿದ್ದು, RSSಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಮೂಲಕ ಸರ್ಕಾರ ತಮ್ಮ ಪವರ್ ತೋರಿಸಲು ಮುಂದಾಗಿದೆ.